ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮಗೆ ಸಬ್ಜಾ ಬೀಜಗಳಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳಿದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿ ಬನ್ನಿ. ಸಬ್ಜಾ ಬೀಜಗಳನ್ನು ಹೆಚ್ಚಾಗಿ ತುಳಸಿ ಬೀಜಗಳನ್ನು ಗುರುತಿಸಲಾಗುತ್ತದೆ. ಇವು ಚಿಯಾ ಬೀಜಗಳಂತೆ ಕಾಣುವ ಸಣ್ಣ ಕಪ್ಪು ಬೀಜಗಳಾಗಿವೆ, ಆದರೆ ಅವು ವಿಭಿನ್ನವಾಗಿವೆ. ಇವುಗಳನ್ನು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳ ಹಲವಾರು ಆರೋಗ್ಯ ಪ್ರಯೋಜನಗಳಿಂದಾಗಿ ಶತಮಾನಗಳಿಂದ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಸಬ್ಜಾ ಬೀಜಗಳು ಯಾವುವು? ತುಳಸಿ ಬೀಜಗಳು ಅಥವಾ ತುಕ್ಮರಿಯಾ ಎಂದು ಕರೆಯಲ್ಪಡುವ ಸಬ್ಜಾ ಬೀಜಗಳು ಸಾಂಪ್ರದಾಯಿಕ ಔಷಧಿಗಳಲ್ಲಿ ವಿವಿಧ ಆರೋಗ್ಯ ಪ್ರಯೋಜನಗಳಿಗಾಗಿ ಬಳಸುವ ಸಣ್ಣ ಕಪ್ಪು ಬೀಜಗಳಾಗಿವೆ. ಫೈಬರ್, ಅಗತ್ಯ ಪೋಷಕಾಂಶಗಳು ಮತ್ತು ಒಮೆಗಾ-3 ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿರುವ ಸಬ್ಜಾ ಬೀಜಗಳು ತೂಕವನ್ನು ನಿರ್ವಹಿಸಲು, ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಸಬ್ಜಾ ಬೀಜದ ಪೌಷ್ಟಿಕಾಂಶದ ಮೌಲ್ಯಗಳು: ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳು ಮತ್ತು ಹೆಚ್ಚಿನ ಪೌಷ್ಟಿಕಾಂಶದಿಂದ ಹಿಡಿದು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅಂಶದವರೆಗೆ ಸಬ್ಜಾ ಬೀಜಗಳು ಹಲವು ಪ್ರಯೋಜನಗಳನ್ನು ನೀಡುತ್ತವೆ. ಸಬ್ಜಾ ಬೀಜಗಳ 6 ಆರೋಗ್ಯ ಪ್ರಯೋಜನಗಳು. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ನೀವು ಮಲಬದ್ಧತೆ, ಆಮ್ಲೀಯತೆ ಅಥವಾ ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಸಬ್ಜಾ ಬೀಜಗಳು ನಿಮ್ಮ ಉತ್ತಮ ಸ್ನೇಹಿತನಾಗಬಹುದು. ಆಹಾರದ ನಾರಿನಿಂದ ತುಂಬಿರುವ ಈ ಸಣ್ಣ ಬೀಜಗಳು ಜೀರ್ಣಕ್ರಿಯೆಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತವೆ. ಅದು ಹೇಗೆ ಸಹಾಯ ಮಾಡುತ್ತದೆ? ಇದು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಮಲಬದ್ಧತೆಯನ್ನು ತಡೆಯಿರಿ, ಆರೋಗ್ಯಕರ ಕರುಳನ್ನು ಉತ್ತೇಜಿಸುತ್ತದೆ. ತೂಕ ನಿರ್ವಹಣೆ: ನೀವು ಹೆಚ್ಚುವರಿ ತೂಕ ಇಳಿಸಿಕೊಳ್ಳಲು ಅಥವಾ ನಿಮ್ಮ ತೂಕವನ್ನು ನಿರ್ವಹಿಸಲು ನೈಸರ್ಗಿಕ ಮಾರ್ಗವನ್ನು ಹುಡುಕುತ್ತಿದ್ದರೆ ಸಬ್ಜಾ ಬೀಜಗಳು ಎಂದೆಂದಿಗೂ ನಿಮ್ಮ ಆಯ್ಕೆಯಾಗಿರಬೇಕು. ಹೌದು, ಅವು ಸೂಕ್ತವಾಗಿ ತೆಗೆದುಕೊಂಡರೆ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಅದು ಹೇಗೆ ಕೆಲಸ ಮಾಡುತ್ತೆ? ಹೊಟ್ಟೆ ತುಂಬಿದ ಭಾವನೆಯನ್ನು ಉತ್ತೇಜಿಸುತ್ತದೆ, ನಿಮ್ಮ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಿ, ಅತಿಯಾಗಿ ತಿನ್ನುವುದು ಮತ್ತು ಅನಗತ್ಯ ತಿಂಡಿಗಳನ್ನು ತಡೆಯಿರಿ. ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ. ಅಧ್ಯಯನಗಳ ಪ್ರಕಾರ ಸಬ್ಜಾ ಬೀಜಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುತ್ತದೆ ಎಂದು ತೋರಿಸಲಾಗಿದೆ. ಇದು ಕೆಲವು ಆರೋಗ್ಯ ಸಮಸ್ಯೆಗಳ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಅದು ಹೇಗೆ ಸಹಾಯ ಮಾಡುತ್ತದೆ? ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ, ವಿಶೇಷವಾಗಿ ಮಧುಮೇಹಗಳಿಗೆ. ಕಾರ್ಬೋಹೈಡ್ರೇಟ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ, ರಕ್ತದಲ್ಲಿನ ಸಕ್ಕರೆಯಲ್ಲಿನ ಏರಿಕೆ ಮತ್ತು ಕುಸಿತವನ್ನು ತಡೆಯಿರಿ. ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದೆ. ಸಬ್ಜಾ ಬೀಜಗಳು ಜೀವಕೋಶಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುವ ಸಾಕಷ್ಟು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿವೆ. ಅದು ಹೇಗೆ ಸಹಾಯ ಮಾಡುತ್ತದೆ? ಜೀವಕೋಶಗಳನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸಿ, ಕೆಲವು ದೀರ್ಘಕಾಲದ ಪರಿಸ್ಥಿತಿಗಳಿಗೆ ನಿಮ್ಮ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಈ ಸಣ್ಣ ಬೀಜಗಳು ನಿಮ್ಮ ಹೃದಯದ ಆರೋಗ್ಯಕ್ಕೆ ದೊಡ್ಡ ಕೊಡುಗೆ ನೀಡುತ್ತವೆ. ಈ ಬೀಜಗಳು ಹೆಚ್ಚಿನ ಒಮೆಗಾ-3 ಕೊಬ್ಬಿನಾಮ್ಲ ಅಂಶದಿಂದಾಗಿ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುತ್ತವೆ. ಅದು ಹೇಗೆ ಸಹಾಯ ಮಾಡುತ್ತದೆ? ಉರಿಯೂತವನ್ನು ಕಡಿಮೆ ಮಾಡಿ, ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ, ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುತ್ತದೆ. ಚರ್ಮಕ್ಕೆ ಒಳ್ಳೆಯದು. ಇದು ನಿಮ್ಮ ಚರ್ಮಕ್ಕೂ ಎಷ್ಟು ಪ್ರಯೋಜನಕಾರಿಯೋ ಅಷ್ಟೇ ಪ್ರಯೋಜನಕಾರಿಯಾಗಿದೆ. ಇದು ಕಾಂತಿಯುತ ಚರ್ಮದ ಹೊಳಪನ್ನು ಉತ್ತೇಜಿಸುತ್ತದೆ ಮತ್ತು ಯೌವನದ ನೋಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅದು ಹೇಗೆ ಸಹಾಯ ಮಾಡುತ್ತದೆ? ಆರೋಗ್ಯಕರ ಮತ್ತು ಹೊಳೆಯುವ ಚರ್ಮವನ್ನು ಬೆಂಬಲಿಸುತ್ತದೆ, ಹಲವಾರು ಚರ್ಮದ ಸ್ಥಿತಿಗಳನ್ನು ತಡೆಯಿರಿ, ಚರ್ಮದ ಮೃದುತ್ವವನ್ನು ಉತ್ತೇಜಿಸಿ ಮತ್ತು ಒಟ್ಟಾರೆ ವಿನ್ಯಾಸವನ್ನು ಸುಧಾರಿಸಿ. ಸಬ್ಜಾ ಬೀಜಗಳನ್ನು ಹೇಗೆ ಸೇವಿಸಬೇಕು? ಅವು ಊದಿಕೊಂಡು ಸುತ್ತಲೂ ಜೆಲ್ ತರಹದ ಲೇಪನ ರೂಪುಗೊಳ್ಳುವವರೆಗೆ ಸುಮಾರು 15 ರಿಂದ 20 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ಅವು ಈ ರೂಪದಲ್ಲಿ ಬಂದ ನಂತರ ನೀವು ಅವುಗಳನ್ನು ವಿವಿಧ ಭಕ್ಷ್ಯಗಳಿಗೆ ಸೇರಿಸಬಹುದು. ನಿಮ್ಮ ಪಾನೀಯಕ್ಕೆ ಪೌಷ್ಟಿಕಾಂಶದ ರುಚಿ ನೀಡಲು ನೀವು ಅವುಗಳನ್ನು ನಿಮ್ಮ ಸ್ಮೂತಿಗಳು ಅಥವಾ ಇತರ ಪಾನೀಯಗಳೊಂದಿಗೆ ಬೆರೆಸಬಹುದು. ಸಲಾಡ್ಗಳ ಪೌಷ್ಟಿಕಾಂಶದ ಮೌಲ್ಯ ಮತ್ತು ರುಚಿಯನ್ನು ಹೆಚ್ಚಿಸಲು ಅದನ್ನು ಅವುಗಳ ಮೇಲೆ ಸಿಂಪಡಿಸಿ.